ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ನಿರ್ಮಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಪ್ರಾರಂಭಿಸಿದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ಸಿಗುತ್ತಿದೆ. ಇವತ್ತು ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಭಟ್ಕಳದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಜನರನ್ನು ಮಾತನಾಡಿಸಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದರು. ಜೊತೆಗೆ ನಗರ ಠಾಣೆ ವ್ಯಾಪ್ತಿಯ ಮನೆಗಳಿಗೆ ತೆರಳಿ ಜನರಿಂದ ಯಾವ ರೀತಿ ಸ್ಪಂದನೆ ಇದೆ ಎಂದು ಖುದ್ದು ಪರಿಶೀಲನೆ ನಡೆಸಿದರು. ಸೊ ನೀವು 112ಗೆ ಫೋನ್ ಮಾಡ್ಬೋದು. ಈ ತರ ನಮ್ಮ ಬೀಟ್ಸ್ ಬರ್ತಾರೆ ಹೋಗ್ತಾರೆ. ಸೊ ನೀವು ಅವಾಗ ಅವ್ರಿಗೆ ಹೇಳ್ಬೋದು. ಇವಾಗ ಸೈಬರ್ ಕ್ರೈಮ್ ಬಗ್ಗೆ ಎಲ್ಲ ಒಂದು ಹೇಳ್ತಾರೆ. ಅವರು ಯಾವ್ಯಾವ ತರ ಕ್ರೈಮ್ ಆಗುತ್ತೆ ಅಂತ ಫೋನಲ್ಲಿ ನೀವು OTP ನಂಬರ್ ತಗೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಿಮ್ಗೆ ಗೊತ್ತಿಲ್ಲದಿರೋ ಯಾವುದೋ ಒಂದು ಲಿಂಕ್ ಕಳಿಸಿರ್ತಾರೆ. ಲಿಂಕ್ ಓಪನ್ ಮಾಡಿದ್ರೆ ಅದನ್ನ ನಿಮ್ದಲ್ಲಿರೋ ದುಡ್ಡು ಖಾತೆಯಲ್ಲಿ ಇರೋದು ಬ್ಯಾಂಕ್ ಅಕೌಂಟ್ ನಿಮ್ ಫೋನ್ ನಂಬರ್ ಲಿಂಕ್ ಆಗಿದೆಲ್ಲ ಆ ದುಡ್ಡು ಹೋಗ್ಬಿಡುತ್ತೆ. ನಿಮ್ಗೆ ಗೊತ್ತಿದೆ. ಸೊ ಯಾರಾದ್ರೂ ಸ್ಟ್ರೇಂಜರ್ ಯಾರೇ ಇದ್ರೂ ನಿಮ್ಗೆ ಕಳಿಸಿರೋ ಮೆಸೇಜ್ ಲಿಂಕ್ ಓಪನ್ ಮಾಡಬೇಡಿ ಅಂತದೆಲ್ಲ. ಸೊ ಅದೆಲ್ಲ ಹೇಳ್ತಾರೆ ನಿಮ್ಗೆ. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಎಸ್ಪಿ ದೀಪನ್, ಜಿಲ್ಲೆಯಲ್ಲಿ ಈಗಾಗಲೇ 47% ಮನೆಗಳಿಗೆ ಭೇಟಿ ನೀಡುವ ಕಾರ್ಯ ಮುಗಿದಿದೆ. ನಮ್ಮ ಪೊಲೀಸ್ ಸಿಬ್ಬಂದಿ ಪ್ರತಿಯೊಂದು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮನೆಗಳಿಗೆ ಭೇಟಿ ನೀಡಿದ ವೇಳೆ 112 ಪೊಲೀಸ್ ಎಮರ್ಜೆನ್ಸಿ ಮತ್ತು 1930 ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಮಾದಕ ವಸ್ತುಗಳ ಸೇವನೆ ಮಾಡುವವರ ಅಥವಾ ಮಾರಾಟ ಮಾಡುವವರ ಬಗ್ಗೆ ಮಾಹಿತಿ ನೀಡುವ QR ಕೋಡ್ ಸ್ಕ್ಯಾನರ್ ಮಾಡಲಾಗಿದ್ದು, ಯಾವುದೇ ಪ್ರಕರಣ ಕಂಡುಬಂದಲ್ಲಿ ತಕ್ಷಣ ಮಾಹಿತಿ ನೀಡಬಹುದು. ಮಾಹಿತಿದಾರರ ವಿವರವನ್ನು ಗೌಪ್ಯವಾಗಿಡಲಾಗುತ್ತದೆ ಎಂದರು. ನಾವಾಗಲೇ ಇವಾಗ 2 ತಿಂಗಳಿಂದ ನಾವು ಮನೆ ಮನೆ ಪೊಲೀಸ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ನಮಗೆ ಎಲ್ಲ ಕಡೆಯಿಂದ ಜನರ ಕಡೆಯಿಂದ ಮತ್ತೆ ಎಲ್ಲ ಉತ್ತರ ಕನ್ನಡದಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಇದೊಂದು ಕಾರ್ಯಕ್ರಮದಲ್ಲಿ ನಾವು ಇವಾಗಲೇ ಜಿಲ್ಲೆಯಲ್ಲಿ 47% ಮನೆಗಳನ್ನೆಲ್ಲ ಅಪ್ರೋಚ್ ಮಾಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ಪ್ರತಿಯೊಂದು ಠಾಣೆ ವ್ಯಾಪ್ತಿಯಲ್ಲಿ 112 ಎಮರ್ಜೆನ್ಸಿ ಹೆಲ್ಪ್ಲೈನ್, ಪೊಲೀಸ್ ಹೆಲ್ಪ್ಲೈನ್ ಬಗ್ಗೆ ಮತ್ತು 1930 ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡ್ತಾ ಬರ್ತಾ ಇದ್ದಾರೆ. ಇವತ್ತಿನ ದಿವಸ ನಾನು ಇಲ್ಲಿ ಭಟ್ಕಳಲ್ಲಿ ಕೂಡ ನಮ್ಮದು ಸಿಬ್ಬಂದಿಗಳು ಸರಿ ಠಾಣೆಯಲ್ಲಿರೋ ಎಲ್ಲರಿಗೂ ಕೂಡ ಸ್ಫೂರ್ತಿ ಕೊಟ್ಟು ಅದೇ ಸಮಯದಲ್ಲಿ ಇಲ್ಲಿ ವಾಸ ಮಾಡುವ ಎಲ್ಲ ಜನರ ಜೊತೆ ಕೂಡ ಮಾತಾಡಿ ಅವ್ರಿಗೆ ಏನು ಸಮಸ್ಯೆಗಳಿದೆ ಮತ್ತು ಮನೆ ಮನೆ ಪೊಲೀಸ್ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ಇಲ್ಲಿ ಭಟ್ಕಳಲ್ಲಿರೋರೆಲ್ಲ ವಾಸ ಮಾಡ್ತಿರೋರಿಗೆ ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿಗಳು ಕೂಡ ಅದ್ರ ಬಗ್ಗೆ ಬ್ರೀಫಿಂಗ್ ಮಾಡಿ ಇದು ಒಳ್ಳೆಯ ಒಂದು ಯಶಸ್ವಿ ಮಾಡಿದ್ರೆ ನಮಗೆ ಕಮ್ಯುನಿಟಿ ಪೊಲೀಸಿಂಗ್ ಅಂತ ಈ ಇನಿಷಿಯೇಟಿವ್ ನಮ್ಮ ಗೃಹ ಸಚಿವರವರಿಂದ ಈ ಪ್ರಾರಂಭವಾಗಿದ್ದ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಬೇಕು ಅಂತ ಇದ್ದೀವಿ. ಅದೇ ಸಮಯದಲ್ಲಿ ಮನೆ ಪೊಲೀಸ್ ಆದರೆ ಪ್ರತಿಯೊಬ್ಬರಿಗೂ ಮನೆಯಲ್ಲಿರೋರಿಗೆ ಪೊಲೀಸ್ ಒಳ್ಳೆ ಇವ್ರ ಬಗ್ಗೆ ಅವ್ರಿಗೆ ಫ್ರೀಯಾಗಿ ಏನೇ ಸಮಸ್ಯೆಗಳಿದ್ರೆ ತಿಳಿಸೋಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋದು ನಮ್ಮಲ್ಲಿ. ಇದು QR ಕೋಡ್ ಅಂತ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀವಿ. ಇದು QR ಕೋಡ್ ಏನಕ್ಕೆ ಅಂದರೆ ಇದು ಗಾಂಜಾ ಸೇವನೆ ಬಗ್ಗೆ ನಮಗೆ ಮಾಹಿತಿಯನ್ನು ತಗೊಳ್ಳೋದಕ್ಕೆ. ಯಾಕಂದರೆ ಎಷ್ಟೊಂದು ಸಮಯದಲ್ಲಿ ನಮಗೆ ಅಕ್ಕಪಕ್ಕದಲ್ಲಿ ಯಾವುದೇ ಹುಡುಗರು ಇರ್ಬೋದು, ಅವರು ಬಂದು ಗಾಂಜಾ ಸೇವನೆ ಮಾಡಿರ್ತಾರೆ. ಇದ್ರ ಬಗ್ಗೆ ನಾವು ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಇವಾಗ ನಮ್ಮ ಮೇಲೆ ಒಂದು ತಪ್ಪಾಗುತ್ತೆ, ಇಲ್ಲ ಹೇಳಿದ್ರೆ ಅವ್ರು ನಮ್ಮ ಮೇಲೆ ಇದು ಅನ್ಕೊಳ್ಳೋದು ಇರುತ್ತೆ. ಈ ಮಾಹಿತಿಯನ್ನು ನಮಗೆ ಈ QR ಕೋಡ್ ಅನ್ನೋದು ನಾವು ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ, ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಇದನ್ನ ಪೇಸ್ಟ್ ಮಾಡ್ತಾ ಬರ್ತಾ ಇದ್ದೀವಿ. ಈ QR ಕೋಡ್ ಸ್ಕ್ಯಾನ್ ಮಾಡಿ ಯಾವುದೇ ಗಾಂಜಾ ಸೇವನೆ ಮಾಡೋರು ಇರ್ಬೋದು ಅದ್ರ ಬಗ್ಗೆ ಮಾಹಿತಿ ಇದ್ರೆ ಕೊಡ್ಬೋದು. ಇದು ಡೈರೆಕ್ಟಾಗಿ SP ಅವ್ರ ಅಕೌಂಟ್ ನಮಗೆ ಗೊತ್ತಾಗುತ್ತೆ. ಈ ಲೋಕಲ್ ಅವ್ರ ಸ್ಟೇಷನ್ ಗೊತ್ತಾಗುತ್ತೆ. ಅದು ನಮ್ಗೆ ಬಂದಿದ್ದಲ್ಲಿ ನಾವು ಇದ್ರ ಮೇಲೆ ಕಾನೂನು ಕ್ರಮವನ್ನು ನಾವು ತಗೊಂತೀವಿ ಇದರ ಬಗ್ಗೆ. ಸೊ ನಾವು ಕಂಪ್ಲೀಟ್ ಇದಿರೋದಂದರೆ ಯಾವುದೇ ಯೂತ್ ಇರಲಿ, ಯುವಕರು ಇರಲಿ, ಓದೋರು ಅವರೆಲ್ಲರೂ ಈ ಗಾಂಜಾ ಅನ್ನೋದು ಇದಕ್ಕೆ ಒಳಗಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಮತ್ತು ಮಾಡೋದ್ರ ಬಗ್ಗೆ ನಾವು ಕಠಿಣ ಕ್ರಮ ತಗೊಳ್ತೀವಿ. ಇನ್ನು ಈ ಸಂದರ್ಭದಲ್ಲಿ DYSP ಮಹೇಶ್ MK, ದಿವಾಕರ್ PM, ಮಂಜುನಾಥ್ ಲಿಂಗಾರೆಡ್ಡಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು.